पूज्याय राघवेन्द्राय सत्यधर्मरताय च भजतां ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ. ಹೀಗೆ ಒಂದು ಪಾತ್ರೆ ಇಟ್ಕೊಳ್ತೀನಿ. ಒಂದು ಪಾತ್ರೆ ಆದಮೇಲೆ ನೆಕ್ಸ್ಟ್ ಎಣ್ಣೆ ನೋಡ್ಕೊಂಡು ಹಾಕೋಬೇಕು. ಯಾಕಂದರೆ ನೆಕ್ಸ್ಟ್ ಎರಡು ಚಕ್ಕೆ, ನೆಕ್ಸ್ಟ್ ಎರಡು ಲವಂಗ ಹಾಗೂ ಒಂದೇ ಪಲಾವ್ ಎಲೆ. ಓಕೆ ಸ್ವಲ್ಪ ಹಾಗೂ ಸ್ವಲ್ಪ ಹಸಿಕಾಯಿ ಹಾಕ್ಕೊಂಡು ಓಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆಕಾಳು ಹಾಗೂ ಬಟಾಣಿ, ಓಕೆ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೊಂಡು ನಂತರ ಸ್ವಲ್ಪ ಟೊಮೊಟೊ ಮಾಡಿಸ್ಕೋಬೇಕು. ಓಕೆ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಮಸಾಲೆ ಸ್ವಲ್ಪ ಹಾಕೊಂಡು ಓಕೆ. ಈ ಗ್ಲಾಸ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದು ಅರ್ಧ ನೀರು ಸಾಕು. ಯಾಕಂದರೆ ಅಕ್ಕಿ ಆವಾಗಲೇ ನೆನೆದಿದೆ. ಒಂದು 30 ಮಿನಿಟ್ಸ್ ಮುಂಚೆಗೆ ಅಕ್ಕಿ ನೆನೆಸೋಕೆ ಹಾಕಿರೋದ್ರಿಂದ ಒಂದು ಅರ್ಧ ಸಾಕಷ್ಟೆ. ಅರ್ಧ ಗ್ಲಾಸ್ ನೀರು ಸಾಕಷ್ಟೆ. ಇದು ಸ್ವಲ್ಪ ಬೆನೀಲಿ. ಓಕೆ, ಇದು ಸ್ವಲ್ಪ ಬೆಂದ ಮೇಲೆ ಅಕ್ಕಿ ಹಾಕಬೇಕು. ಕುದೀತಿರ್ಬೇಕಾದ್ರೆ ಇವಾಗ ಅಕ್ಕಿ ಹಾಕ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಅಕ್ಕಿ ಹಾಕ್ಕೊಂಡು ಇದಕ್ಕೂ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಮಾಡ್ತೀನಿ. ಓಕೆ, ವೆರಿ ಸಿಂಪಲ್ ಚಟ್ನಿ ಅದು. ಓಕೆ, ಎಲ್ಲ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಓಕೆ, ಶೇಂಗಾ ಹಾಕ್ಕೊಳ್ಳೋಣ. ಓಕೆ, ಸ್ವಲ್ಪ ಶೇಂಗಾ ಬಿಸಿ ಆದ ನಂತರ ಚೆನ್ನಾಗಿ ಹುರ್ಕೋಬೇಕಿಲ್ಲ. ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಓಕೆ, ಸಿಪ್ಪೆ ಎಲ್ಲ ಹಾಕ್ಬಿಟ್ಟಿದೆ ಹಾಗೆ ಆಲ್ರೆಡಿ, ಹಾಗಾಗಿ ಹಾಗೆ ಹುರ್ಕೊತೀನಿ. ಟೊಮಾಟೊ ಹಾಗೂ ಹಸಿಕಾಯಿನ ಬಿಸಿ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸುಡಬೇಕು. ಓಕೆ, ಹಸಿ ವಾಸನೆ ಹೋಗಿ ಅಲ್ಲಿವರೆಗೂ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಟೊಮಾಟೊ ಸ್ವಲ್ಪ ಹಸಿ ವಾಸನೆ ಹೋಗಬೇಕಾ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಇನ್ನೊಂದು 2 ನಿಮಿಷ ಇರಲಿ. ಇನ್ನೊಂದು 2 ನಿಮಿಷ ಆದಮೇಲೆ ತೆಗೆದು ಬಿಡ್ತೇನೆ. 2 ನಿಮಿಷ ಆದಮೇಲೆ ಮತ್ತೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿರುವಂಥ ಶೇಂಗಾ ಹಾಕ್ಕೊಳ್ಬೇಕು. ಓಕೆ, ನಂತರ ಸ್ವಲ್ಪ ಹುಣಸೆಹಣ್ಣು. ಓಕೆ, ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಹಳ್ಳುಪ್ಪೆ ಹಾಕ್ಕೊತೀನಿ. ಯಾಕಂದರೆ ಹಳ್ಳುಪ್ಪೆ ಅಡುಗೆ ಟೇಸ್ಟ್ ಕೊಡೋದು. ರೈಸ್ ಉಪ್ಪೆಲ್ಲ ಅಡುಗೆ ಟೇಸ್ಟ್ ಕೊಡೋಲ್ಲ, ಹಾಗಾಗಿ ಹಳ್ಳುಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇದು ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಾಗೂ ಕರಿಬೇವು, ಕೊತ್ತಂಬರಿ ಎಲ್ಲ ಇದೆಯಲ್ಲ, ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಓಕೆ, ಇದೆಲ್ಲ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಪೇಸ್ಟ್ ನುಣ್ಣಗೆ ರುಬ್ಕೊತೀನಿ. ನೀರು ಹಾಕ್ಬೋದು, ನೀರು ಏನು ತೊಂದರೆ ಇಲ್ಲ. ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು.
ಇವಾಗ ಸರ್ವ್ ಮಾಡ್ತೀನಿ. ಓಕೆ, ಬಟಾಣಿ ಹಸಿ ಕಡಲೆ ಪಲಾವ್ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಆರೋಗ್ಯಕರವಾಗಿರುತ್ತೆ. ತುಂಬ ಪ್ರೋಟೀನ್ ಎಲ್ಲ ಇರುತ್ತೆ ಇದರಲ್ಲಿ, ವಿಟಮಿನ್ಸ್ ಪ್ರೋಟೀನ್ ಇದೆ. ಬಟಾಣಿ ಹಾಕಿದ್ದೀನಿ ಹಾಗೂ ಹಸಿ ಕಡಲೆ ಹಾಕಿದ್ದೀನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆನಾ. ನೆಕ್ಸ್ಟ್ ಮತ್ತೆ ಹಾಗೆ ಶೇಂಗಾ ಚಟ್ನಿ, ಇದನ್ನು ಶೇಂಗಾನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆ.